ಎಸ್ಎಸ್ ಮಲ್ಲಿಕಾರ್ಜುನ್ ಒಡೆತನದ ಕಾರ್ಖಾನೆಗೆ ಬೀಗ ಜಡಿದು ಪ್ರೊಟೆಸ್ಟ್. ಬೆಳಗಾವಿಯ ಅಳಗವಾಡಿ ಗ್ರಾಮದಲ್ಲಿರುವಂತಹ ಸಕ್ಕರೆ ಕಾರ್ಖಾನೆ ಎಸ್ಎಸ್ ಮಲ್ಲಿಕಾರ್ಜುನ್ ಒಡೆತನದ ಬೀರೇಶ್ವರ ಸಕ್ಕರೆ ಕಾರ್ಖಾನೆ ಕಬ್ಬು ಕಟಾವು ಸಾಗಾಟ ಮಾಡಿದ ಬಿಲ್ ನೀಡುವಂತೆ ಪ್ರತಿಭಟನೆ. ಕಬ್ಬು ಕಟಾವು ಮಾಡಿ ಸಾಗಾಟ ಮಾಡಿದ್ದ ಟ್ರ್ಯಾಕ್ಟರ್ ಮಾಲೀಕರು ಕಾರ್ಖಾನೆ ಬಂದಾಗಿ 2 ತಿಂಗಳು ಕಳೆದ್ರೂ ಬಿಲ್ ನೀಡ್ತಾ ಇಲ್ಲ ಅನ್ನೋದೊಂದು ಆರೋಪ ಇದೆ. ಕಾರ್ಖಾನೆಗೆ ಬೀಗ ಹಾಕಿ ಟ್ರ್ಯಾಕ್ಟರ್ ಮಾಲೀಕರಿಂದ ಇದೀಗ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಬಾಕಿ ಬಿಲ್ ನೀಡಬೇಕು, ಇಲ್ಲಾಂದ್ರೆ ನಿರಂತರವಾಗಿ ನಾವು ಹೋರಾಟವನ್ನು ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನೀಡಿರೋದು. ನೋಡಿ, ಎಸ್ಎಸ್ ಮಲ್ಲಿಕಾರ್ಜುನ ಒಡೆತನದ ಸಕ್ಕರೆ ಕಾರ್ಖಾನೆ ರಾಯಬಾಗ ತಾಲೂಕಿನ ಅಳಗವಾಡಿ ಗ್ರಾಮದಲ್ಲಿ ಈ ಸಕ್ಕರೆ ಕಾರ್ಖಾನೆ ಇದೆ. ಕಬ್ಬು ಕಟಾವು ಸಾಗಾಟ ಎಲ್ಲ ಆಗಿದೆ, ಬಿಲ್ ಕೊಡ್ತಾ ಇಲ್ಲ. ಸೊ ಅದಕ್ಕೀಗ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. 2026ನೇ ಸಾಲಿನಲ್ಲಿ ಕಬ್ಬು ಕಟಾವು ಮಾಡಿ ಸಾಗಾಟ ಮಾಡಿದ್ರು ಟ್ರ್ಯಾಕ್ಟರ್ನ ಮಾಲೀಕರುಗಳು. ಕಾರ್ಖಾನೆ ಬಂದಾಗಿ 2 ತಿಂಗಳಾಯಿತು, ಬಿಲ್ಲೇ ಕೊಡ್ತಾ ಇಲ್ಲ. ನೂರಾರು ಸಂಖ್ಯೆಯಲ್ಲಿ ಕಟಾವು ಸಾಗಾಟ ಮಾಡಿದ ಟ್ರ್ಯಾಕ್ಟರ್ ಮಾಲೀಕರು ಆಗಮಿಸಿದ್ದಾರೆ. ಕಾರ್ಖಾನೆಗೆ ಬೀಗ ಹಾಕಿ ಕಾರ್ಮಿಕರನ್ನ ಹೊರಗೆ ಹಾಕಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ರಾಯಬಾಗ ತಾಲೂಕಾ ಅಳಗವಾಡಿ ಗ್ರಾಮದಾಗ ಇರ್ತಕ್ಕಂಥ ಎಸ್ಎಸ್ ಮಲ್ಲಿಕಾರ್ಜುನ ಅವರ ಒಡೆತನಕ್ಕೆ ಸೇರಿದ ಶ್ರೀ ಬೀರೇಶ್ವರ ಸಕ್ಕರೆ ಕಾರ್ಖಾನೆ ಏನು ಒಂದು ರೈತರ ಮತ್ತು ಟ್ರ್ಯಾಕ್ಟರ್ ಮೇನ್ ಅಂದ್ರೆ ಟ್ರ್ಯಾಕ್ಟರ್ ಮಾಲೀಕರ ಹಾಗೂ ಆ ಗ್ಯಾಂಗ್ದವ್ರದ ಅವ್ರೇನು ಹಣ ಕೊಡಬೇಕಾಗಿತ್ತು, ನಾ ಕೊಟ್ಟಿದ್ದಿಲ್ಲ. ನಿನ್ನಿಂದ ಹೋರಾಟ ಪ್ರಾರಂಭ ಆಗೈತಿ. ಅಹೋರಾತ್ರಿ ನಿನ್ನೆ ಒಂದು ಗಡುವು ಕೊಟ್ಟಿದ್ದೀವಿ. ನಿನ್ನೆ ಏನು ಕಾರ್ಮಿಕರಿದ್ದೀರಿ ಅವರೆಲ್ಲರೂ ಸಂಪೂರ್ಣವಾಗಿ ಹೊರಗೆ ಬರ್ರಿ. ಆ ಪ್ರಕಾರ ಅವರೆಲ್ಲ ಕಾರ್ಮಿಕರು ಹೊರಗೆ ಬಂದ ಸಹಕಾರ ಕೊಟ್ಟರು. ಇವತ್ತು ಗಡುವು ಇತ್ತು 11 ಗಂಟೆ. ಏನಪ್ಪ ಅಂದ್ರೆ ಇವತ್ತು ಹಣಕಾಸು ಬಿಡುಗಡೆ ಮಾಡಬೇಕು, ಎಲ್ಲ ಟ್ರ್ಯಾಕ್ಟರ್ ಮಾಲಕರದ ಅಕೌಂಟ್ಗೆ ಜಮಾ ಆಗಬೇಕು 11-11:30 ತನಕ. ಆ ಅಂತಿಮ ಗಡುವಕ್ಕೆ ಅವರು ಸ್ಪಂದನೆ ನೀಡಿದ ಕಾರಣ ಇವತ್ತೇನು ಕೋ ಜನರೇಷನ್ ಇಡೀ ವಿದ್ಯುತ್ ಏನು ಸರಬರಾಜು ಮಾಡುವಂಥದ್ದು ಸ್ಟಾರ್ಟಪ್ ಇತ್ತು, ಆ ಯೂನಿಟ್ನು ಏನಪ್ಪ ಅಂದ್ರೆ ಇನ್ನಿನ ಹೋರಾಟ ಮಾಡ್ಕೊತ ಬಂದ ಎಲ್ಲ ಲೇಬರ್ನೂ ಹೊರಗೆ ನಮ್ಮ ಎಲ್ಲ ಬ್ಯಾಟ್ರಿನ ಹೊರಗೆ ಹಾಕಿ ನಾವು ಪ್ರತಿಭಟನೆ ಮಾಡತ್ತಿದ್ದು. ಇನ್ನೂ ಆದರೂ ನಮ್ಗೆ ಸ್ಪಂದನೆ ಮಾಡ್ಬೇಕಾಗಿ ಜನ್ರೇಷನ್ ಸಕಟ್ ಬಂದ್ ಮಾಡಿ ಇವಾಗ ನಾವು ಲೇಬರ್ ತಗೊಂಡು ಹೊರಗೆ ಹೊಂಟಿದ್ದೆವು. ಎಲ್ಲ ಫ್ಯಾಕ್ಟ್ರಿ ಕೀಲಿ ಹಾಕಿ ಬ್ಯಾಟ್ರಿ ಚಲೋ ಎಲ್ಲ ಇವತ್ತಿಗೆ ಎಲ್ಲ ಬಂದ್ ಮಾಡಿದೆವು. ಬಿಲ್ ಕೊಡೋರಿಗೆ ಚಾಲೂ ಮಾಡಂಗಿಲ್ಲ ಅಂತ ಹೇಳ್ತೀವಿ ಸರ್.